ಹಾಯ್ ನನ್ನ ಸುಂದರ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಏಸರ್ ಕಂಪನಿಯ 55 ಇಂಚಿನ 4K ರೆಸಲ್ಯೂಷನ್ ಹೊಂದಿರುವಂಥ ಆಂಡ್ರಾಯ್ಡ್ ಟಿವಿ ಇದೆ. ಈ ಒಂದು ಟಿವಿಯ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದು ಕೇವಲ 38,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಈ ಒಂದು ಪ್ರೈಸ್ ರೇಂಜ್ಗೆ HDR10 ಪ್ಲಸ್ ಅನ್ನು ಹೊಂದಿರುವಂಥ ಟಿವಿ ಇದಾಗಿರುವಂಥದ್ದು ಮತ್ತು 10 ಬಿಟ್ ಕಲರ್ನ ಪ್ರೊಡ್ಯೂಸ್ ಮಾಡುವಂಥ ಸಪೋರ್ಟ್ ಮಾಡುವಂಥ ಟಿವಿ ಇದಾಗಿದೆ. ಸೊ ಕ್ರೇಜಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇದಕ್ಕಿಂತ ಮುಂಚೆ ಯಾವುದೇ ಏಸರ್ ಟಿವಿಯನ್ನು ಅನ್ಬಾಕ್ಸ್ ಮಾಡಿಲ್ಲ ಮತ್ತು ಯೂಸ್ ಕೂಡ ಮಾಡಿಲ್ಲ ಆಯ್ತಾ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಯಾವ ರೀತಿ ಇದೆ ಒಂದು ಟಿವಿ, ಒಂದು ಪ್ರೈಸ್ ರೇಂಜ್ಗೆ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲದಾಗಿ ಒಂದು ಬಾಕ್ಸ್ ಅನ್ನು ಓಪನ್ ಮಾಡಿದ್ರೆ ಇದರೊಳಗಡೆ ಒಂದು ಟಿವಿಯ ಜೊತೆಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಇದೆ. ಜೊತೆಗೆ ಟೇಬಲ್ ಮೌಂಟ್ ಸಹ ಇರುವಂಥದ್ದು. ಟೇಬಲ್ ಮೌಂಟ್ಗೆ ಸ್ಕ್ರೂ ಕೊಟ್ಟಿದ್ದಾರೆ ಮತ್ತು ವಾಲ್ ಮೌಂಟನ್ನು ಸಹ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ. ಇದನ್ನು ಬಿಟ್ಟರೆ ರಿಮೋಟ್ ಇದೆ, ರಿಮೋಟಿಗೆ ಬ್ಯಾಟ್ರಿನ ಸಹ ಕೊಟ್ಟಿದ್ದಾರೆ. ಜೊತೆಗೆ 2 ಕೇಬಲ್ ಇರುವಂಥದ್ದು. ಒಂದು AV ಕನ್ವರ್ಟರ್ ಕೇಬಲ್ಲು, ಮಿನಿ AV ಇಂದ ನಾರ್ಮಲ್ ರೆಡ್ ಎಲ್ಲೋ ವೈಟ್ ಪಿನ್ ಬರುತ್ತಲ್ವ ಅದ್ರ ಕನ್ವರ್ಟರ್ ಇದೆ. ಮತ್ತು ಪವರ್ ಕಾರ್ಡ್ ಇರುತ್ತಲ್ವಾ, ಪವರ್ ಕೇಬಲ್ ಅದು ಸಪ್ರೇಟಾಗಿ ಕೊಟ್ಟಿದ್ದಾರೆ ಆಯ್ತಾ. ಸೂಪರ್ ವಿಷಯ. ಬೇಕು ಅಂದಾಗ ಡಿಟ್ಯಾಚ್ ಕೂಡ ಮಾಡ್ಕೊಬೋದು. ಅದನ್ನು ಬಿಟ್ಟರೆ ಬೇರೆನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಓಕೆ, ಫೈನಲಿ ಗಮನಿಸ್ತಾ ಇದ್ರೆ ಒಂದು ಟಿವಿಯನ್ನು ಅನ್ಬಾಕ್ಸ್ ಮಾಡಿ ಟೇಬಲ್ ಮೌಂಟ್ ಎಲ್ಲ ಹಾಕಿ ಸೆಟ್ಟಿಂಗ್ ಎಲ್ಲ ಮಾಡಲಾಗಿದೆ. ಈ ಒಂದು ಟಿವಿಯನ್ನು ಸೆಟಪ್ ಮಾಡುವಂಥ ತುಂಬ ಸಿಂಪಲ್ ಆಗಿದೆ. ಅದು ಅಫಿಷಿಯಲ್ ಆಂಡ್ರಾಯ್ಡ್ ಟಿವಿ ಆಗಿರೋದ್ರಿಂದ ನಿಮ್ಮ ಆಂಡ್ರಾಯ್ಡ್ ಸ್ಮಾರ್ಟ್ಫೋನಿಂದನೇ ತುಂಬ ಸಿಂಪಲ್ ಆಗಿ ಕೆಲವು ನಿಮಿಷಗಳಲ್ಲಿ ಕಂಪ್ಲೀಟ್ ಸೆಟ್ಟಿಂಗ್ ಮಾಡ್ಬೋದು ಆಯಿತಾ. ವೈಫೈ ಪಾಸ್ವರ್ಡ್ ಆಗಿರ್ಬೋದು, ನಿಮ್ಮ ಗೂಗಲ್ ಅಕೌಂಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಫೋನಿಂದನೇ ತೊಗೊಂಡ್ಬಿಡುತ್ತೆ ಆಯಿತಾ. ಸೊ ನಾವು ರಿಮೋಟ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಮೋಸ್ಟ್ ಆಫ್ ದ ಟೈಮು. ಸೊ ಅಷ್ಟು ಸಿಂಪಲಾಗಿ ಸೆಟ್ ಮಾಡ್ಬೋದು. ನಿಮಗೆ ಈ ಒಂದು ಟಿವಿಯ ಹೋಮ್ ಸ್ಕ್ರೀನು ಈ ರೀತಿ ನೋಡೋಕೆ ಸಿಗುತ್ತೆ ಆಯಿತಾ. ಒಂದು ರೀತಿ ಅಫಿಷಿಯಲ್ ಆಂಡ್ರಾಯ್ಡ್ ಟಿವಿ ಆಗಿರೋದ್ರಿಂದ ನೀವು ಯಾವ ಟಿವಿ ತೊಗೊಂಡ್ರು ಕೂಡ ಆಂಡ್ರಾಯ್ಡ್ ಟಿವಿಯಲ್ಲಿ ಸಿಮಿಲರ್ ಲುಕ್ಕೇ ಸಿಗುತ್ತೆ ನಿಮಗೆ. ಮೊದಲದಾಗಿ ಒಂದು ಟಿವಿಯ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಹೆವಿ ಸಾಲಿಡ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಈ ಒಂದು ಟಿವಿ ಸುಮಾರು 11.1 kg ವೆಯ್ಟ್ ಇರುವಂಥದ್ದು. ಸಖತ್ ಸಾಲಿಡ್ ಆಗಿದೆ, ಸಖತ್ ವೆಯ್ಟ್ ಕೂಡ ಇರುವಂಥದ್ದು. ಇನ್ನು ಈ ಒಂದು ಟಿವಿ ಎಂದಕ್ಕೆ ಬಂತು ಅಂತ ಅಂದರೆ ಪ್ಲಾಸ್ಟಿಕ್ ಬ್ಯಾಗು, ಒಂದು ಒಳ್ಳೆ ಕ್ವಾಲಿಟಿಯ ಪ್ಲಾಸ್ಟಿಕ್ಕಿಂದ ಮಾಡಿದ್ದಾರೆ. ತುಂಬ ಸಾಲಿಡ್ ಆಗಿದೆ ಎಂದ ಮಾತ್ರ. ಫ್ರಂಟಿಗೆ ಬಂತು ಅಂತ ಅಂದರೆ ನೋಡೋದಕ್ಕೆ ಒಂಥರ ಬೆಜಲ್ ಲೆಸ್ ಡಿಸ್ಪ್ಲೇ ಥರ ಕಾಣುತ್ತೆ. ಆದರೂ ಸ್ವಲ್ಪ ಬೆಜಲ್ ಇದೆ. ಬಾಟಮ್ ಬೆಜಲ್ಲು ಕೂಡ ಒಂದು ಲೆವೆಲಿಗೆ ಕಡಿಮೆ ಇರುವಂಥದ್ದು. ಈ ಒಂದು ಟೇಬಲ್ ಮೌಂಟ್ನ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಪ್ಲಾಸ್ಟಿಕ್ ಟೇಬಲ್ ಮೌಂಟು, ಬಟ್ ಸ್ಟಿಲ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಆಯಿತಾ. ಸೊ ಫ್ರಂಟಿಂದ ಒಂಥರ ಪ್ರೀಮಿಯಂ ಟಿ ವಿ ಥರ ಕಾಣುತ್ತೆ. ತುಂಬ ಕಡಿಮೆ ದುಡ್ಡಿಂದು ಒಂದು 35-36 ಸಾವಿರ ರೂಪಾಯಿ ಟಿ ವಿ ಅಂತ ಅನಿಸಲ್ಲ ನಮಗೆ ಆಯಿತಾ. ಸೊ ಓವರಾಲ್ ಡಿಸೈನ್ ಅಂತ ಬಿಳ್ಕೊಟ್ಟು ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಇನ್ನು ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಟಿ ವಿಯಲ್ಲಿ 3 HDMI ಪೋರ್ಟ್ ಇರುವಂಥದ್ದು. ಅದರಲ್ಲಿ ಒಂದು HDMI ಆರ್ಕನ್ನು ಕೂಡ ಸಪೋರ್ಟ್ ಮಾಡುತ್ತೆ. 2 USB ಪೋರ್ಟ್ ಇದೆ, ಒಂದು ಈಥರ್ನೆಟ್ ಪೋರ್ಟ್ ಕೂಡ ಇರುವಂಥದ್ದು. ನಂತರ ಮಿನಿ AV ಪೋರ್ಟ್ ಇದೆ, ಆಪ್ಟಿಕಲ್ ಆಡಿಯೋ ಪೋರ್ಟ್ ಕೂಡ ಇರುವಂಥದ್ದು ಮತ್ತು 3.5 ಹೆಡ್ಫೋನ್ ಜಾಕ್ ಸಹ ಇದೆ ಮತ್ತು ಆ್ಯಂಟೆನಾ ಪೋರ್ಟ್ ಕೂಡ ಇರುವಂಥದ್ದು. ಮತ್ತು ಆಗ ಹೇಳ್ದಂಗೆ ನಿಮ್ಗೆ ಇದರಲ್ಲಿ ಪವರ್ ಕೋಡನ್ನು ಬೇಕಾದರೆ ನೀವು ಡಿಟ್ಯಾಚ್ ಕೂಡ ಮಾಡ್ಬೋದು. ಕ್ರೇಜಿ ವಿಷಯ. ನೀವು ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ತುಂಬ ಯೂಸ್ ಆಗುತ್ತೆ. ಸೊ ಅದು ನಂಗೆ ಹೆವಿ ಇಂಪ್ರೆಸ್ ಮಾಡ್ತು. ಸೊ ಓವರಾಲ್ ಡಿಸೈನ್ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಟಿವಿಯ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಆಗಲೇ ಹೇಳ್ದಂಗೆ ಒಂದು ಟಿವಿ 55 ಇಂಚಿನ 4K ರೆಸಲ್ಯೂಷನ್ ಹೊಂದಿರುವಂಥ ಟಿವಿ ಇದಾಗಿದೆ. ಇದು HDR10 ಪ್ಲಸ್ಸನ್ನು ಸಪೋರ್ಟ್ ಮಾಡುತ್ತೆ. ಜೊತೆಗೆ ಈ ಒಂದು ಡಿಸ್ಪ್ಲೇ 10 ಬಿಟ್ ಕಲರನ್ನು ಸಪೋರ್ಟ್ ಮಾಡ್ತಾ ಇರುವಂಥದ್ದು. 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡ್ತದೆ. ಕ್ರೇಜಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ. ಒಂದು ಪ್ರೈಸ್ ರೇಂಜ್ಗೆ ಈ ರೀತಿ 10 ಬಿಟ್ ಡಿಸ್ಪ್ಲೇ ಕೊಟ್ಟಿರುವಂಥದ್ದು ಹೆವಿ ಇಂಪ್ರೆಸ್ ಮಾಡೋದು. ಡಿಸ್ಪ್ಲೇ ಕ್ಲಾರಿಟಿ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಆಯಿತಾ. ಹೆವಿ ಇಂಪ್ರೆಸಿವ್ ಆಗಿದೆ ಫಸ್ಟ್ ಇಂಪ್ರೆಷನಲ್ಲಿ. ಸೊ ಕೊನೆಗೆ ಹೇಳ್ತೀನಿ ಡಿಸ್ಪ್ಲೇ ಹೆಂಗಿದೆ ಅಂತ. ಇನ್ನು ಈ ಒಂದು ಟಿ ವಿಯಲ್ಲಿ 2 GB ರ್ಯಾಮ್ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. 2 GB ರ್ಯಾಮ್ ಒಂಥರ ಜಾಸ್ತಿನೇ ಈ ಒಂದು ಟಿವಿಗೆ. ಮತ್ತು 16 GB ಇಂಟರ್ನಲ್ ಸ್ಟೋರೇಜ್ ಇರುವಂಥದ್ದು. ಮೋಸ್ಟ್ ಆಫ್ ದ ಟಿವಿಗಳಲ್ಲಿ 8 GB ಕೊಡ್ತಾರೆ, 16 GB ಕೊಟ್ಟಿದ್ದಾರೆ. ಸೊ ನಂಗೆ ಹೆವಿ ಇಂಪ್ರೆಸ್ ಮಾಡಿತು. ಜೊತೆಗೆ ಈ ಒಂದು ಟಿವಿಯಲ್ಲಿ ಕ್ವಾಡ್ ಕೋರ್ ಪ್ರೊಸೆಸರ್ ಇರುವಂಥದ್ದು ಆಯಿತಾ. ಸೊ ಈ ಒಂದು ಟಿವಿಗೆ ನಂಗೆ ಅನ್ನಿಸ್ತಂಗೆ 4 ಕೋರ್ನ ಹೊಂದಿರುವಂಥ ಪ್ರೊಸೆಸರ್ ಸಾಕು ಅಂತ ಅನ್ಕೋತೀನಿ ಆಯಿತಾ. ಸೊ ನೀವು ಆರಾಮಾಗಿ ಕೆಲವೊಂದು ಗೇಮ್ಸ್ಗಳನ್ನು ತುಂಬ ಸ್ಮೂತಾಗಿ ಪ್ಲೇ ಮಾಡ್ಬೋದು ಮತ್ತು ನ್ಯಾವಿಗೇಷನ್ ನಾನು ಮಾಡ್ದಂಗೆ ತುಂಬ ಸ್ಮೂತಾಗಿರುವಂಥದ್ದು. ಎಲ್ಲೂ ಕೂಡ ಲ್ಯಾಗಿ ಅಂತ ಅನಿಸಿಲ್ಲ ನನಗೆ. ಸೊ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಿರುವಂಥದ್ದು. ಇನ್ನು ಡೈರೆಕ್ಟಾಗಿ OS ಬಗ್ಗೆನೇ ಮಾತನಾಡಬೇಕಂತಂದರೆ ಈ ಒಂದು ಟಿ ವಿಯಲ್ಲಿ ಆ್ಯಂಡ್ರಾಯ್ಡ್ 11ನ ಬೇಸ್ಕೊಂಡು ಆಗ್ತಿರುವಂಥ ಆ್ಯಂಡ್ರಾಯ್ಡ್ ಟಿ ವಿ OS ಇರುವಂಥದ್ದು. ಸೊ ಟಿಪಿಕಲ್ ಆ್ಯಂಡ್ರಾಯ್ಡ್ ಟಿ ವಿ OS ಏನು ಡಿಫ್ರೆಂಟ್ ಇಲ್ಲ. ಸೆಟ್ಟಿಂಗ್ಸ್ ಎಲ್ಲ ಸೇಮ್ ನಿಮಗೆ ಸಿಗ್ತಾ ಇರುವಂಥದ್ದು. ಮತ್ತು ಇವ್ರದ್ದೇ ಸಪ್ರೇಟ್ ಸೆಟ್ಟಿಂಗ್ ಬಟನ್ ಕೂಡ ಇದೆ, ತೋರಿಸ್ತೀನಿ ನಾನು ನಿಮಗೆ. ಸೊ ಈ ಸೆಟ್ಟಿಂಗ್ ಬಟನ್ ನೋಡ್ತಾ ಇದ್ದರೆ ಇದರಲ್ಲಿ ನೀವು ಪಿಕ್ಚರ್, ಡಿಸ್ಪ್ಲೇ ಮತ್ತು ಸೌಂಡ್ ಮೋಡ್ಗಳನ್ನು ಇಲ್ಲೇ ಚೇಂಜ್ ಮಾಡ್ಕೊಬೋದು. ಸೊ ಸಪ್ರೇಟಾಗಿ ಕೊಟ್ಟು ಕೆಲವೊಂದು ಟಿ ವಿಗಳಲ್ಲಿ ಈ ರೀತಿ ಸಪ್ರೇಟು ಸೆಟ್ಟಿಂಗ್ ಮೆನ್ಯೂ ಇರೋದಿಲ್ಲ ಟಿ ವಿಗೆ ಅಂತಲೇ. ನಾವೇನು ಆ್ಯಂಡ್ರಾಯ್ಡ್ ಟಿ ವಿ OS ಇರುತ್ತೆ ಅಲ್ಲೇ ನಾವು ಚೇಂಜ್ ಮಾಡ್ಕೊಬೇಕಾಗುತ್ತೆ. ಬಟ್ ಇವ್ರು ಸಪ್ರೇಟಾಗಿ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಸೊ OS ತುಂಬ ಚೆನ್ನಾಗಿದೆ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್, ಇದು ಅಫಿಷಿಯಲ್ ಆ್ಯಂಡ್ರಾಯ್ಡ್ ಟಿ ವಿ ಆಗಿರೋದ್ರಿಂದ ಎಲ್ಲ ಅಪ್ಲಿಕೇಶನ್, ನೆಟ್ಫ್ಲಿಕ್ಸು,
ಹಾಟ್ ಸ್ಟಾರು, ಪ್ರೈಮ್, ಪ್ರತಿಯೊಂದು ಅಪ್ಲಿಕೇಶನ್ ಸಿಗುತ್ತೆ. ಎಷ್ಟೋ ಗೇಮ್ಗಳು, ಸುಮಾರು ಗೇಮ್ಗಳಿದೆ. ಯಾವುದನ್ನು ಬೇಕಾದರೂ ನೀವು ಈ ಒಂದು ಗೂಗಲ್ ಪ್ಲೇಸ್ಟೋರಿಂದ, ಅಫಿಷಿಯಲ್ ಗೂಗಲ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಬೋದು. ಇಂಪ್ರೆಸಿವ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿಫಾಲ್ಟ್ ಕೆಲವೊಂದು ಅಪ್ಲಿಕೇಶನ್ ಅವರೇ ಇನ್ಸ್ಟಾಲ್ ಮಾಡಿಕೊಟ್ಟಿದ್ದಾರೆ. ಸೊ ಒಂದು ಒಳ್ಳೆ ವಿಷಯ. ಬೇಕು ಅಂದರೆ ನೀವು ಸ್ಟೋರ್ಗೆ ಹೋಗ್ಬಿಟ್ಟು ಡೌನ್ಲೋಡ್ ಕೂಡ ಮಾಡ್ಕೊಬೋದು. ಇನ್ನು ಸ್ಪೀಕರ್ನ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಟಿ ವಿಯಲ್ಲಿ 30 ವ್ಯಾಟ್ನ ಸ್ಪೀಕರ್ ಇರುವಂಥದ್ದು. ಓಕೆ ಅಂತೀನಿ, ಹೆವಿ ಜಾಸ್ತಿನೂ ಅಲ್ಲ, ಎಷ್ಟು 100 ವ್ಯಾಟ್ ಇರೋದೆಲ್ಲ ನಾನು ನೋಡಿದ್ದೀನಿ ಕೆಲವೊಂದರಲ್ಲಿ. 30 ವ್ಯಾಟ್ ಕೂಡ ಈ ಪ್ರೈಸನ್ಸಿಗೆ ಓಕೆ ಅನ್ನಿಸ್ತು ನನಗೆ. ಇದು ಡಾಲ್ಬಿ ಆಡಿಯೋ ಸಪೋರ್ಟ್ ಮಾಡುತ್ತೆ ಆಯಿತಾ, ಡಾಲ್ಬಿ ಅಟ್ಮೋಸ್ ಅಲ್ಲ, ಡಾಲ್ಬಿ ಆಡಿಯೋ. ಈ ಒಂದು HDMI ಆರ್ಕ್ ಏನಿದೆ ಆ ಮುಖಾಂತರ ಬೇಕಾದರೆ ನೀವು ಡಾಲ್ಬಿ ಅಟ್ಮೋಸ್ ಎಕ್ಸ್ಟರ್ನಲ್ ಸೌಂಡ್ ಬಾರ್ನ ಹಾಕೊಂಡ್ಬಿಟ್ಟು ಯೂಸ್ ಮಾಡ್ಬೋದು. ಸೊ ಇದು ಡಾಲ್ಬಿ ಆಡಿಯೋ. ನಾನು ಆಡಿಯೋ ಕ್ವಾಲಿಟಿ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಬಿಡಿ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಟಿ ವಿ ಡ್ಯೂಯಲ್ ಬ್ಯಾಂಡ್ ವೈಫೈನ ಸಪೋರ್ಟ್ ಮಾಡುತ್ತೆ. 2.4 GHz ಮತ್ತು 5 GHzನ ವೈಫೈನ ಕೂಡ ಸಪೋರ್ಟ್ ಮಾಡುತ್ತೆ. ಸೂಪರ್ ವಿಷಯ. ಮತ್ತು ಇದರಲ್ಲಿ ಬ್ಲೂಟೂತ್ 5.0 ಕೂಡ ಇರುವಂಥದ್ದು. ಆರಾಮಾಗಿ ಎಕ್ಸ್ಟರ್ನಲ್ ಜಾಯ್ಸ್ಟಿಕ್ ಹೆಡ್ಫೋನ್ ಬೇಕಾದರೂ ಈ ಒಂದು ಟಿ ವಿಗೆ ನೀವು ಕನೆಕ್ಟ್ ಮಾಡ್ಕೊಬೋದು. ಇದನ್ನು ಬಿಟ್ಟರೆ ಒಂದು ಟಿ ವಿಯಲ್ಲಿ ಕ್ರೋಮ್ ಕ್ಯಾಸ್ಟ್ ಕೂಡ ಇದೆ ಆಯಿತಾ. ಸೊ ಆರಾಮಾಗಿ ನಿಮ್ಮ ಯೂಟ್ಯೂಬ್ ಆಗಿರ್ಬೋದು, ಕೆಲವೊಂದು ಅಪ್ಲಿಕೇಶನ್ಗಳನ್ನು ಕೂಡ ಈಸಿಯಾಗಿ ಕ್ಯಾಸ್ಟ್ ಮಾಡ್ಬೋದು. ಜೊತೆಗೆ ನೀವು ವಿಂಡೋಸ್ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದ್ದರೆ, ಸೊ ಇನ್ ಕೇಸ್ ಒಂದೇ ನೆಟ್ವರ್ಕ್ಗೆ ಈ ಒಂದು ಟಿ ವಿ ಕೂಡ ಕನೆಕ್ಟ್ ಆಗಿದ್ದರೆ ನೀವು ಇನ್ನೊಂದು ಎಕ್ಸ್ಟರ್ನಲ್ ಡಿಸ್ಪ್ಲೇ ರೀತಿಯಲ್ಲೂ ಕೂಡ ಈ ಒಂದು ಟಿ ವಿನ ಯೂಸ್ ಮಾಡ್ಕೊಬೋದು. ಸೂಪರ್ ಫೀಚರ್ ಅನ್ನಿಸ್ತು ನಂಗೆ ಅನ್ನಿಸ್ತಂಗೆ. ಸೊ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಇನ್ನು ಈ ಒಂದು ಟಿ ವಿಯ ರಿಮೋಟ್ನ ಬಗ್ಗೆ ಮಾತನಾಡಬೇಕಂತಂದರೆ ಒಂಥರ ಮಿನಿಮಲಿಸ್ಟಿಕ್ ರಿಮೋಟು ಮತ್ತು ಫೀಚರ್ಸ್ ಕೂಡ ಹೆವಿ ಜಾಸ್ತಿ ಇದೆ ಇದರಲ್ಲಿ ನಿಮಗೆ ಡೆಡಿಕೇಟೆಡ್ ನೆಟ್ಫ್ಲಿಕ್ಸು, ಯೂಟ್ಯೂಬು, ಪ್ರೈಮು, ಹಾಟ್ ಸ್ಟಾರ್ ಬಟನ್ ಎಲ್ಲ ಕೊಟ್ಟಿದ್ದಾರೆ. ಅವಶ್ಯಕತೆ ಇರುವಂಥ ಮೇನ್ ಅಪ್ಲಿಕೇಶನ್ದು ಶಾರ್ಟ್ಕಟ್ಸ್ ಇದೆ. ಮತ್ತು ಇದರಲ್ಲಿ ಮೈಕ್ರೋಫೋನ್ ಸಹ ಇದೆ ಆಯಿತಾ ಈ ಒಂದು ರಿಮೋಟ್ನಲ್ಲೇ. ಸೊ ನೀವು ಗೂಗಲ್ ಅಸಿಸ್ಟೆಂಟನ್ನು ತುಂಬ ಈಸಿಯಾಗಿ ಟ್ರಿಗರ್ ಮಾಡೋದು ನೋಡ್ತಿದ್ದೀರಾ. ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ? The President of India is Draupadi Murmu. ಓಕೆ, ಅಪ್ಡೇಟ್ ಆಗಿದೆ, ಪರವಾಗಿ ಗೂಗಲ್ ಕೂಡ. ಓವರ್ ಆಲ್ ಈ ಒಂದು ರಿಮೋಟ್ನ ಕ್ವಾಲಿಟಿ ಅಂತೂ ನನಗೆ ಹೆವಿ ಇಂಪ್ರೆಸ್ ಮಾಡುತ್ತೆ. ಒಂದು ಒಳ್ಳೆ ಕ್ವಾಲಿಟಿ ರಿಮೋಟ್ನ ಕೊಟ್ಟಿದ್ದಾರೆ ಆಯಿತಾ. ಸೊ ಸೂಪರ್ ಆಗಿದೆ. ಇನ್ನು ಡೈರೆಕ್ಟಾಗಿ ಒಂದು ಟಿ ವಿಯ ಪಿಕ್ಚರ್ ಕ್ವಾಲಿಟಿ, ಸೌಂಡ್ ಕ್ವಾಲಿಟಿ ಬಗ್ಗೆ ಎಲ್ಲ ಮಾತನಾಡಬೇಕಂತ ಅಂದರೆ ಮೊದಲನೇದಾಗಿ ಒಂದು ಟಿ ವಿಯ ಪಿಕ್ಚರ್ ಕ್ವಾಲಿಟಿ ಬಗ್ಗೆ ಮಾತನಾಡ್ತೀನಿ. ಆಗಲೇ ಹೇಳ್ತಾ ಇದ್ದೆ ಇದು 10 ಬಿಟ್ ಕಲರ್ಸ್ನ ಸಪೋರ್ಟ್ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ ಅಂತ. ನಾನು ನೋಡ್ದಂಗೆ ಒಂದು ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇನ ಹೊಂದಿರುವಂಥ ಟಿ ವಿ ಇದಾಗಬಹುದು ಅಂತ ಪರ್ಸ್ನಲಿ ನನಗಂತೂ ಅನ್ನಿಸ್ತಾ ಇರುವಂಥದ್ದು. ಇದು ಪ್ರೊಡ್ಯೂಸ್ ಮಾಡುವಂಥ ಕಲರ್ಸನ್ನೇ ಒಂದು ಪ್ರೈಸ್ ಅಂತ ನಾನು ಇದುವರೆಗೂ ಬೇರೆ ಯಾವ ಟಿ ವಿಯಲ್ಲೂ ಕೂಡ ನೋಡಿಲ್ಲ ಅನ್ಬಾಕ್ಸ್ ಮಾಡಿರೋದ್ರಲ್ಲಿ ಆಯಿತಾ. ಸಖತ್ತಾಗಿದೆ ಗುರು ಪಿಕ್ಚರ್ ಕ್ವಾಲಿಟಿ. ಅದು ಹೆಂಗೆ ಮಾಡಿದ್ರು ಅಂತ ಗೊತ್ತಿಲ್ಲ. ಅಪ್ಸ್ಕಿಲ್ನ ಕೂಡ ಮಾಡುತ್ತೆ ಇದು, 4K ಅಪ್ಸ್ಕಿಲಿಂಗ್ ಕೂಡ ಮಾಡುತ್ತೆ. ಮತ್ತು ಕೆಲವೊಂದು ಸಲ ರಿಫ್ರೆಶ್ ರೇಟನ್ನು ಅಲ್ಟ್ರಾ MEMC ಅಂತಾರಲ್ವ, ಸೊ ಆ ಒಂದು ಟೆಕ್ನಾಲಜಿ ಕೂಡ ಇರುವಂಥ ತುಂಬ ಸ್ಮೂತಾಗಿ ಕೆಲವೊಂದು ವಿಡಿಯೋನ ಪ್ಲೇ ಮಾಡೋ ಥರ ಮಾಡುತ್ತೆ. ಎಕ್ಸ್ಟ್ರಾ ಫ್ರೇಮ್ಸನ್ನು ಆ್ಯಡ್ ಮಾಡಿ ತುಂಬ ಸಖತ್ತಾಗಿರುವಂಥದ್ದು. ಮತ್ತು ಕೆಲವೊಂದು ಸಲ ಗ್ರೇನ್ಸ್ಗಳೆಲ್ಲ ಇರುತ್ತೆ, ಕ್ವಾಲಿಟಿ ಎಷ್ಟೊಂದು ಚೆನ್ನಾಗಿರಲ್ಲ. ಸೊ ಅದನ್ನು ಕೂಡ AI ಮುಖಾಂತರ ಇದು ಫಿಕ್ಸ್ ಮಾಡುತ್ತೆ. ನಂಗೆ ಅನ್ನಿಸ್ದಂಗೆ ಡಿಸ್ಪ್ಲೇ ಸೂಪರ್ ಆಗಿದೆ. ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ. ಏಸರ್ ಇಷ್ಟೊಂದು ಚೆನ್ನಾಗಿರುತ್ತೆ ಅಂದ್ಕೊಂಡಿರಲಿಲ್ಲ ನಾನು. ಫಸ್ಟ್ ಅನ್ಬಾಕ್ಸ್ ಮಾಡ್ತಾ ಫಸ್ಟ್ ಟಿ ವಿ ನಾನು ನೋಡ್ತಾ ಇರೋದು. ಬೆಂಕಿ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿದೆ, ಸಖತ್ ಇಂಪ್ರೆಸ್ ಮಾಡ್ತು. ಸೊ ಹೇಳ್ತಾ ಇದ್ದೀರಲ್ಲ, ಸುಮಾರು 1 ಬಿಲಿಯನ್ ಕಲರ್ನ ಸಪೋರ್ಟ್ ಮಾಡುತ್ತೆ ಅಂದರೆ ಯೋಚನೆ ಮಾಡ್ಕೊಳ್ಳಿ, ಕ್ರೇಜಿ ವಿಷಯ. ಇನ್ನು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಕ್ಲಾರಿಟಿ ಮಾತ್ರ ಸಖತ್ತಾಗಿದೆ ಆಯಿತಾ. ತುಂಬ ಕ್ರಿಸ್ಪ್ ಆಗಿದೆ, ಕ್ಲಾರಿಟಿ ಸೂಪರ್ ಆಗಿದೆ. ಹೆವಿ ಜೋರಾಗಿ ಕೇಳುತ್ತೆ ಅಂತ ಅನ್ನಲ್ಲ ಆಯಿತಾ. ಒಂದು ನಾರ್ಮಲ್ ಹಾಲಿಗೆ ನಮ್ದು ಎಷ್ಟು ಹಾಲ್ ಇದೆ, ಸೊ ಆ ಒಂದು ಹಾಲಿಗೆ ನಂಗೆ ಅನ್ನಿಸ್ದಂಗೆ ಸಾಕು. ಹೆವಿ ದೊಡ್ಡ ಹಾಲ್ ಇದೆ ಅಂತ ನೀವು ನಂಗೆ ಅನ್ನಿಸ್ತಾ ಎಕ್ಸ್ಟರ್ನಲ್ ಸ್ಪೀಕರ್ ಹಾಕೋಬೇಕಾಗ್ಬೋದು. ಬಟ್ ಕ್ಲಾರಿಟಿ ಮಾತ್ರ ಬೆಂಕಿ ಇದೆ ಆಯಿತಾ. ಒಂದು ಸಣ್ಣ ರೂಮಿಗೆ ಆಗಿರ್ಬೋದು, ಒಂದು ಹಾಲಿಗೆಲ್ಲ ನಂಗೆ ಅನ್ನಿಸ್ದಂಗೆ ಸಾಕು. ಡಿಪೆಂಡ್ಸ್, ಕೆಲವು ಜನಕ್ಕೆ ಸೌಂಡ್ ಇನ್ನೂ ಜೋರಾಗಿ ಕೇಳಬೇಕು ಅನ್ನಿಸ್ತಾ ಇರುತ್ತೆ, ಕೆಲವು ಜನಕ್ಕೆ ಸಾಕು ಅನಿಸ್ಬೋದು. ನನಗೇನೋ ಓಕೆ ಅನ್ನಿಸ್ತು. ಒಂದು ಸುಮಾರಾಗಿರೋ ಹಾಲ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ 10/20 ಇದ್ರೂ ಕೂಡ ನಂಗೆ ಅನ್ನಿಸ್ದಂಗೆ ಒಂದು ಸೈಜ್ನ ಈ ಸ್ಪೀಕರ್ ನಂಗೆ ಅನ್ನಿಸ್ದಂಗೆ ಕೆಲಸವನ್ನು ಮಾಡುತ್ತೆ. 30 ವ್ಯಾಟ್ ಸ್ಪೀಕರು. ಕ್ಲಾರಿಟಿ ಮಾತ್ರ ಹೆವಿ ಇಂಪ್ರೆಸ್ ಮಾಡ್ತು. ಸೊ ಎಷ್ಟು ಈ ಒಂದು ಟಿ ವಿಯ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ಸೊ ನೀವು ಆದರೆ ಕೇಳ್ಬೋದು, ಈ ಒಂದು ಟಿ ವಿಯನ್ನೇ ಒಂದು ಪ್ರೈಸ್ ರೇಂಜ್ಗೆ ಸುಮಾರು 38,000 ಇದೆ ಈಗ, ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ ಅಂದರೆ ನನಗಂತೂ ಪಿಕ್ಚರ್ ಕ್ವಾಲಿಟಿ ಹೆವಿ ಇಂಪ್ರೆಸ್ ಮಾಡ್ತು ಆಯಿತಾ. ಸಖತ್ತಾಗಿದೆ. ಯೂಶ್ವಲಿ ನೀವು 55 ಇಂಚಿಂದ ಯಾವುದೇ ಟಿ ವಿ ಪರ್ಚೇಸ್ ಮಾಡೋಕ್ಕೋದ್ರೂ ಕೂಡ ಸಿಮಿಲರ್ ಪ್ರೈಸ್ ರೇಂಜೇ ಆಗುತ್ತೆ. 35,000 ಕಡಿಮೆ ಅಂದರೆ 35,000 ಆಗ್ಬೋದು. ಸೊ ಈ ಪಿಕ್ಚರ್ ಕ್ವಾಲಿಟಿಯನ್ನು ನಾನು ಇದುವರೆಗೂ ನೋಡಿರೋ ಹಾಗೆ ಬೇರೆ ಟಿ ವಿಗಳು ಕೊಡ್ತಾ ಇದ್ದಾರೆ ಅಂತ ನನಗಂತೂ ಅನ್ಸಲ್ಲ. ಒಟ್ಟಿಗೆ ನಾನು ನೋಡಿರೋದ್ರಲ್ಲಿ ಆಯಿತಾ, ಬೇರೆದಿದ್ರೂ ಇರ್ಬೋದು. ಒಟ್ಟಿಗೆ ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತೀವಿ ಒಂದು ಟಿ ವಿಯ ಪಿಕ್ಚರ್ ಕ್ವಾಲಿಟಿ. ಸೌಂಡ್ ಕ್ವಾಲಿಟಿ ಕೂಡ ಚೆನ್ನಾಗೇ ಇದೆ. ಸೊ ಇದಿಷ್ಟು ಒಂದು ಟಿ ವಿ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಅನ್ಸಿದ ಒಟ್ಟು ಕಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋದಲ್ಲಿ.